me, forever on fire. ರಾಜ್ಯ ಬಿಜೆಪಿ ನಾಯಕರಿಗೆ ಸಡ್ಡು ಹೊಡಿಬೇಕು ಅಂತೇಳಿ ಈಶ್ವರಪ್ಪನವರು ರೆಡಿಯಾಗಿದ್ದಾರೆ. ಒಂದು ಕಡೆ ಕ್ರಾಂತಿವೀರ ಬ್ರಿಗೇಡ್ ಮೂಲಕವಾಗಿ KS ಈಶ್ವರಪ್ಪ ಎಂಟ್ರಿ ಕೊಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧವಾಗಿ ವಿಪಕ್ಷ ಬಿಜೆಪಿ ಒಂದು ಹೋರಾಟ ಮಾಡುವಲ್ಲಿ ವಿಫಲವಾದಂಥ ಹಿನ್ನೆಲೆಯಲ್ಲಿ ಇವರೇನು ಬಿಜೆಪಿಯವರು ಸರಿಯಾಗಿ ಹೋರಾಟ ಮಾಡ್ತಿಲ್ಲ ಅಂತ ಈಶ್ವರಪ್ಪ ಅವರ ಥಾಟ್ ಪ್ರಾಸೆಸ್ ಅದು. ಇದಕ್ಕಾಗಿಯೇ ಕ್ರಾಂತಿವೀರ ಬ್ರಿಗೇಡ್ ಮೂಲಕವಾಗಿ ನಾನು ಹೋರಾಟವನ್ನು ಮಾಡ್ತೀನಿ ಅಂತ ಈಶ್ವರಪ್ಪನವರು ಧುಮುಕಿದ್ದಾರೆ. ಬ್ರಿಗೇಡ್ ಮೂಲಕ ಹೋರಾಟವನ್ನು ಮಾಡಿ ವಿಪಕ್ಷದ ಕೆಲಸವನ್ನು ಮಾಡಬೇಕು ಅಂತ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಕೇಂದ್ರ ಬಿಜೆಪಿ ನಾಯಕರನ್ನು ಸೆಳೆಯೋದಕ್ಕೂ ಕೂಡ ಈಶ್ವರಪ್ಪನವರು ಮುಂದಾಗ್ತಾ ಇದ್ದಾರೆ ಗೊತ್ತಿಲ್ಲ. ಹಲವು ಮಠಗಳ ಸ್ವಾಮೀಜಿಗಳ ಜೊತೆಗೆ ಹಿಂದೂ ಸಂಘಟನೆ ನಡೆಸುವುದಾಗಿ ಕೂಡ ಘೋಷಣೆಯನ್ನು ಮಾಡಿದ್ದಾರೆ. ಬಿಜೆಪಿ ಶುದ್ಧ ಆಗಬೇಕು ಅಂತ ಹೇಳಿ ಮತ್ತೆ ಅಸಮಾಧಾನ ಹೊರಹಾಕಿದ್ದಾರೆ ಈಶ್ವರಪ್ಪನವರು. ಕುಟುಂಬ ರಾಜಕೀಯದ ಬಗ್ಗೆ ಮತ್ತೆ ಅಸಮಾಧಾನ ಹೊರಹಾಕಿದ್ದಾರೆ ಮಾಜಿ ಸಚಿವರು. ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ದಲಿತ ಸಕಲ ಸಮಾಜಗಳ ಮಠ ಮಂದಿರಗಳ ಪರಿಸ್ಥಿತಿನ ನೋಡಿ ಅದನ್ನು ಸುಧಾರಿಸಬೇಕು ಅನ್ನೋಂಥ ಒಂದು ಯೋಚನೆ ಜೊತೆ ಸೂಚನೆ ನಮ್ಮೆಲ್ಲ ಮಠಾಧಿಪತಿಗಳು ಕೊಟ್ಟರು. ತಮ್ಮ ಇಡೀ ಜೀವನವನ್ನೇ ದೇಶಕ್ಕೆ ಧರ್ಮಕ್ಕೆ ಅರ್ಪಣೆ ಮಾಡಿರೋಂಥ ಸಾಧು ಸಂತರ ಪರಿಸ್ಥಿತಿ ಆ ಮಠಗಳು ಇವತ್ತು ಗುಡಿಸಲುಗಳಲ್ಲಿದೆ. ಸಾವಿರಾರು ಮಠಗಳು. ತಿಳಿಸ್ಕೊಳ್ಳೋಕ್ಕಿದ್ದೀಗ ಅಲ್ಲನ್ ಸ್ವಾಮಿ ಇದ್ದಾರೆ. ಅಲ್ಲನ್ ಸ್ವಾಮಿ, ಈಶ್ವರಪ್ಪನವರ ಈ ಒಂದು ಹೋರಾಟಕ್ಕೆ ಎಷ್ಟು ಮಟ್ಟಿಗೆ ಇದನ್ನು ಬಿಜೆಪಿ ಅಬ್ಸರ್ವ್ ಮಾಡಬಹುದು, ಬಿಜೆಪಿ ಹೈಕಮಾಂಡ್ ನಾಯಕರು ಅಬ್ಸರ್ವ್ ಮಾಡಬಹುದು ಇದನ್ನು ಅಂತ? ರಮಕಾಂತ್, ಸದ್ಯ ಸಕ್ರಿಯ ರಾಜಕಾರಣದಿಂದ ದೂರ ಉಳಿದಂತ ಈಶ್ವರಪ್ಪನವರು ಮತ್ತೆ ಆ ಸಕ್ರಿಯ ರಾಜಕೀಯಕ್ಕೆ ಎಂಟ್ರಿ ಆಗ್ತಾ ಇದ್ದಿದ್ದು. ಈ ಹಿಂದೆ ರಾಯಣ್ಣ ಬ್ರಿಗೇಡ್ ಸಂಘಟನೆ ಮೂಲಕ ಸಾಕಷ್ಟು ಒಂದು ಸದ್ದು ಮಾಡಿದ್ರು. ಇದು ಕೇಂದ್ರ ಮಟ್ಟದಲ್ಲೂ ಕೂಡ ಹೈಕಮಾಂಡ್ ನಾಯಕರನ್ನ ಒಂದ್ ರೀತಿ ಆಕರ್ಷಣೆ ಮಾಡಿತ್ತು. ಆದ್ರೆ ಆ ಬಳಿಕ ಅಂದ್ರೆ ರಾಯಣ್ಣ ಬ್ರಿಗೇಡ್ಗೆ ಫುಲ್ ಸ್ಟಾಪ್ ಬಳಿಕ ಈಗ ಮತ್ತೆ ಕ್ರಾಂತಿವೀರ ಬ್ರಿಗೇಡ್ ಮೂಲಕ ಒಂದಿಷ್ಟು ಅಜೆಂಡಾಗಳನ್ನ ಇಟ್ಕೊಂಡು ಈಗ ರಾಜಕೀಯಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿರುವಂತದ್ದು. ಒಂದು ಕಡೆ ರಾಜ್ಯದಲ್ಲಿ ಬಿಜೆಪಿ ನಾಯಕರು ಸತತವಾಗಿ ವಿಫಲ ಆಗ್ತಾ ಇದ್ದಾರೆ. ಅಂದ್ರೆ ಆಡಳಿತ ಪಕ್ಷದ ವಿರುದ್ಧ ಹೋರಾಟ ಮಾಡೋದಕ್ಕೆ ಜೊತೆಗೆ ಆಡಳಿತ ಪಕ್ಷದಕ್ಕೆ ಒಂದಿಷ್ಟು ಆ ಟೆನ್ಷನ್ ಕೊಡೋದ್ರಲ್ಲಿ ಬಿಜೆಪಿ ನಾಯಕರು ಸತತವಾಗಿ ವಿಫಲ ಆಗ್ತಾ ಇದ್ದಾರೆ ಅನ್ನೋದು ಕೂಡ ನೇರವಾಗಿ ಈಶ್ವರಪ್ಪರವರು ಆರೋಪ ಮಾಡಿರುವಂತದ್ದು. ಜೊತೆಗೆ ತಮ್ಮ ಮೇಲಾದಂತ ಪ್ರಕರಣವನ್ನು ಕೂಡ ಉದಾಹರಣೆ ಕೊಟ್ಟಿರುವಂತದ್ದು. ಅದೇ ಉದಾಹರಣೆಯನ್ನ ಸದ್ಯ ಈಗ ಸಚಿವ ಪ್ರಿಯಾಂಕಾ ಖರ್ಗೆ ಅವರ ಒಂದು ರಾಜೀನಾಮೆ ಪಡೆಯೋದು ಬಿಜೆಪಿ ನಾಯಕರು ವಿಫಲರಾಗ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ಇಂತಹ ಹೋರಾಟಗಳಲ್ಲಿ ಭಾಗಿಯಾಗ್ತಾ ಇದ್ದೀನಿ. ಜೊತೆಗೆ ಕ್ರಾಂತಿವೀರ ಬ್ರಿಗೇಡ್ ಸಂಘಟನೆ ಮೂಲಕ ಹಿಂದೂಗಳ ರಕ್ಷಣೆಗೆ ನಾನು ಮುಂದಾಗ್ತಾ ಇದ್ದೇನೆ. ಹಲವು ಮಠಮಾನ್ಯಗಳ ಸ್ವಾಮೀಜಿಗಳೊಂದಿಗೆ ನಾವು ಹಿಂದೂಗಳ ಒಂದು ರಕ್ಷಣೆ ಮಾಡ್ತೀವಿ ಅನ್ನೋದು ಕೂಡ ಹೇಳಿರುವಂತದ್ದು. ಅಂದ್ರೆ ಹಿಂದೂ ಪರ ಅಜೆಂಡಾ ಇಟ್ಕೊಂಡಿರುವಂತಹ ಬಿಜೆಪಿ ನಾಯಕರು ಹಿಂದುತ್ವ ಅಜೆಂಡಾ ಪಾಲನೆ ಮಾಡೋದ್ರೂ ಕೂಡ ಒಂದು ಕಡೆ ವಿಫಲ ಆಗ್ತಾ ಇದ್ದಾರೆ. ಹಾಗಾಗಿ ನಾನು ಹಿಂದುತ್ವ ಅಜೆಂಡಾವನ್ನು ಇಟ್ಕೊಂಡು ಬಂದ ಸಂದರ್ಭದಲ್ಲಿ ಮತ್ತೆ ಹೈಕಮಾಂಡ್ ನಾಯಕರಿಗೆ ಕಣ್ಣಿಗೆ ಬೀಳಬಹುದು ಸಾಧ್ಯತೆ ಇದೆ ಅನ್ನೋ ಒಂದು ವಿಚಾರಗಳು ಕೂಡ ಸದ್ಯ ಚರ್ಚೆ ಆಗ್ತಾ ಇರುವಂತದ್ದು. ರಮಕಾಂತ್, ಥ್ಯಾಂಕ್ ಯು ಸ್ವಾಮಿ.